ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಿದ್ದೆ, ಮಿರ್ಚಿ ಮಂಡಕ್ಕಿ ನಾ ತಿಂದು ಚಾ ಕುಡ್ದೆ, ಅಡ್ಕಿಯಲ್ಲಿ ಹಾಕೊಂಡು ನಾ ಬೀಡಿ ಹಚ್ಚಿದ್ದೆ. ಆಕಿ ಕಣ್ಲು ತಡ್ಕ ಎಲ್ಲಾರ್ದ ಕಣ್ ಹೊಡೆದೆ. ನಮಸ್ಕಾರ ರೀ. ವೃತ್ತಿ ರಂಗಭೂಮಿಯ ಎಲ್ಲಾ ಕಲಾವಿದರುಗಳಿಗೂ ಈ ವೇದಿಕೆಯ ಮೂಲಕ ಶರಣಾರ್ಥಿ ಹೇಳ್ತಾ ನನ್ನ ಕತೆ ಶುರು ಮಾಡ್ತೀನಿ. ಬಟ್ರ ಲವ್ ಮಾಡಬಾರ್ದು, ಜೀವನದಾಗ ಏನಾರ ಮಾಡ್ರಿ ಲವ್ ಮಾಡಬಾರ್ದು. ಈ ಲವ್ ಅಂತ ಏನು ಪದ ಕಂಡು ಹಿಡ್ದಾರಲ್ಲ ಅವ ಸಿಗಬೇಕ್ರಿ ನನಗ. ಅವನ ಮೆಟ್ಟ ಹೆಂಗ್ ಹೊಡಿತೀನಿ. ನಿರಂಜನ ಲವ್ ಮಾಡಬಾರ್ದು. ಯಾಕಂದ್ರೆ ಎಲ್ಲರೂ ಮಾಡ್ತಾರಂತ ನಾನು ಲವ್ ಮಾಡಿದೆ ಅಣ್ಣ. ಅವನು ಹೊಸದಾಗಿ ಲವ್ ಮಾಡ್ಬೇಕಾದ್ರೆ ನಮ್ಮ ಹುಡುಗಿ ಲಚ ಅಂತ ಮುತ್ತು ಕೊಡ್ತಿತ್ತು. ಓಣ್ಯ ನಾಯಿ ಬಾವು ಅಂತ ಬೊಗಳ್ತಿದ್ವು. ಆದ್ರೆ ಈಗ ಹಂಗಲ್ಲ, ಓಣ್ಯನ ನಾಯಿ ಲೊಚ ಅಂತ ಮುತ್ತು ಕೊಡಕತ್ತಾವು. ನಮ್ಮ ಹುಡುಗಿ ನಾಯಿ ಹೊಡೆದಂಗ್ ಹೊಡ್ಯಾಕತ್ತಾಳ. ಯಾಕಂತೀರ? ರೊಕ್ಕ ತಿಂಗಳಿಗೆ 1 ಲಕ್ಷ ರೂಪಾಯಿ ದುಡಿದ್ರೆ ಮಾತ್ರ ನಿನ್ ಜೊತೆ ಮದುವೆ ಅಂತಾಳ. 1 ಲಕ್ಷ ಯಾಕ, 50,000 ರೂಪಾಯಿ ದುಡಿತೀನಂತ ಸೀದಾ ಬೆಂಗಳೂರು ಬಸ್ಗೆ ಹತ್ತಿದೆ. ಅದ ಬಸ್ನ್ಯಾಗ ನಮ್ಮ ಮಂದಿ ಬಂದ್ರು. ಕರಿಯಪ್ಪನ ಅಂಗಡಿಯಾಗ ಕರಿಬೆಲ್ಲ, ಬಿಳಿಯಪ್ಪನ ಅಂಗಡಿಯಾಗ ಬಿಳಿ ಬೆಲ್ಲ, ಆಯಿ ಅಂಗಡಿಯಾಗ ಬಳ್ಳಳ್ಳಿ. ಅದನ್ನೇನು ಕೇಳ್ತೀಯ? ಪತ್ರೋಳಿ. ಆಕಿ ಬಂದಕಿನ ಡ್ರಾವರ್ ಬಾಜು ಕುಂತು ಹಿಡಿದು ಅಳಿಗಾಡ್ಸೋತ್ ಕುಂತು ಬಿಟ್ಟಾಳ. ಗೇರ್ ಡ್ರಾವರ್ಗೆ ಸಿಟ್ಟು ಬಂತು. ಯವ್ವ, ಇದನ್ನ ಅಳಿಗಾಡ್ಸೋ ಸಂಬಂಧ ಗೋರ್ಮೆಂಟ್ ನನಗೆ ಪಗಾರ ಕೊಡ್ತೈತಿ, ಹೋಗುವ ಒಳಗೆ ಹೋಗು ಅಂತಂದ. ಅವನು ಬಿಟ್ಲು ಸೀದಾ ನನ್ನ ಬಳಿ ಬರ್ತಾಳಂತ ನನಗೆ ಗೊತ್ತಾಯ್ತು. ನಾ ಬಲ ಬಿಲೇನ್ರಿ ನನ್ನ ಮಗ ರೀ. ನಾನು ಹೊತ್ಕೊಂಡು ಮಕ್ಕೊಂಡಿದ್ದೆ. ಹೇಳೋ ಅಂದ್ಲು. ನಾನು ಮಗ ತಗದ ಏನು ಅಂದೆ. ಅಯ್ಯ ನೀನು ನಮ್ಮವನೇನಾ ಮನಿಕ್ಕೆ ಅಂತ ಸುಮ್ಮನೆ ಮುಂದೆ ಹೋಗ್ಬಿಟ್ರು. ಮುಂಜಾಳದ್ದು ನೋಡ್ತೀನಿ ಬೆಂಗಳೂರು ಬಂದ್ಬಿಟ್ಟೈತಿ. ಬೆಂಗಳೂರು ನೋಡಿದ್ರೆ 200 ರೂಪಾಯಿ ನೋಟ್ ನೋಡ್ದಂಗೆ ಆಗೈತ್ರಿ. ಯಾಕಂತೀರನ ಎಲ್ಲಾ ಭಾಷೆದವರು ಸಿಗಬೇಕು ಈ ಬೆಂಗಳೂರಾಗ ರೀ. ನಮ್ಮ ಬೆಂಗಳೂರು ಏನು ಕೊಡ್ತೈತೋ ಇಲ್ಲೋ ಗೊತ್ತಿಲ್ಲ, ಜೀವನದಾಗ ಅನುಭವ ಮಾತ್ರ ಬಹಳ ಚಂದ ಕೊಡ್ತೈತ್ರಿ. ನಾವು ಇಳಿದುಗಳೇನೆ ಹೋಟೆಲ್ಕಂತ ಹೊಂಟಿದ್ದೆ, ಏನ್ರ ತಿನ್ನಕಿದ್ರು ಕೊಡುಪ್ಪ ಅಂದೆ. ಅವ ತಿನ್ನಕ್ಕೇನು ಇಲ್ಲ, ಈಗರ ಚಾಲು ಮಾಡೀನ್ರಿ ಅಂಗಡಿ, ಎಲ್ಲಿರ್ತಾರ್ರಿ ಅಂತಂದ. ಕಡಿಕೊಂದು ಗ್ಲಾಸ್ ಚಾರ್ನರ ತಾರು, ಚಾ ಇಲ್ಲ ಬಾದಾಮಿ ಹಾಲು ಅದಾವ ನೋಡು ಅಂದ. ನಮಗೇನು ಚಾ ಕುಡಿದ್ರಿ, ನೀವು ಬಾದಾಮಿ ಹಾಲು ಕುಡಿದ್ರಿ ಅಂತೇಳಿ ಹಾಲು ಕುಡಿಬೇಕಂತ ತಗೊಂಡ್ಯಾರಿ. ಭಾಳ ಸುಡಾಕತ್ತಿತ್ತು ನಿರಂಜನಣ್ಣ. ಸುಡುದು ಹೆಂಗ್ ಕುಡಿತಾರ್ರಿ? ಆಗಲ್ಲ. ಬಾಜು ಇಟ್ಟಿದ್ದೆ, ಆರಿದ ಮೇಲೆ ಕುಡಿದ್ರ ಆತಂತೇಳಿ. ಅಲ್ಲೇ ಒಬ್ಬ ಹೆಣ್ಮಗಳು ಬಂದಕಿನಿ, ಅದ್ರ ಮೇಲೆ ಸೆರಗ್ ಹಾಕಿ ಸುಮ್ಮ ಕುಂತು ಬಿಟ್ಲು. 5 ನಿಮಿಷ ನೋಡಿದೆ, 10 ನಿಮಿಷ ನೋಡಿದೆ, ಸೆರಗ್ ಏನ್ ತೆಗ್ಯಾಕ ತಯಾರಿಲ್ಲಕಿ. ನಾನು ಸುಮ್ಮನೆ ಅಂದ್ರಲಾರ್ದ, ಅಕ್ಕರ ಸ್ವಲ್ಪ ಸೆರಗ್ ಸರಸ್ರಿ, ನಾ ಹಾಲು ಕುಡಿಬೇಕು. ಹೊಡೆದ್ರು ಕುಂದ್ರಿಸಿ ಹೊಡೆದ್ರು, ನಿಂದ್ರಿಸಿ ಹೊಡೆದ್ರು. ಇದು ಬಿಡ್ರಿ ನಾರ್ಮಲ್ಲ, ಅಂತರ್ಲೆ ಹೊಡೆದ್ರು ನೋಡ್ರಿ. ನನ್ನ ತಳಗ ಮಗಕ ಬಿಟ್ಟಿಲ್ಲ. ಇನ್ನು ಬೇಡಪ್ಪ, ಬೇರೆ ಕಡೆ ಎಲ್ಲರ ಕೆಲಸ ಕೇಳ್ಬೇಕಂತ ಏನು ಬರಾಕತ್ತಿದ್ದೆ, ಅಳು ಸೌಂಡ್ ಕೇಳಾಕತ್ತಿತ್ರಿ. ಏನ ಹಾಳಾಕತ್ತಾರಲ್ಲ ಅಂತ ನೋಡಿದ್ರ ಆತಂತ. ಅದೇ ಯಾರ ಸತ್ತಾರಲ್ಲಿ ಪಾಪ. ಸತ್ತಾಗ ಹಿಂಗ ಅಳದಣ, ಹಿಂಗ ದಸ್ತಿ ಹಿಡ್ಕೊಂಡು ಸೌಂಡ್ ಬರ್ತಿರ್ಲಿಲ್ವಾ? ಹಿಂಗ ಇಲ್ಲಿ ಸೌಂಡ್ಲೆಸ್. ಅದ ಯಾರ ಸತ್ತಾಗ ನಮ್ಮ ಭಾಗದಾಗ ನೋಡ್ಬೇಕು ನಿರಂಜನ ನೀನು. ಅಲ್ಲ ನೀ ಏನು ಜೋಡಾಗಿದ್ದೆ ಏಯವ್ವ, ನಿನಗೆ ಯಾರು ಇಲ್ಲಾರ್ದಂಗ ಆತೇನೆ ಏಯವ್ವ. ಟಿವಿ ಹಚ್ಚಿದ ಮಾನಟಿ ನೋಡ್ತಿದ್ದೆ ಅಲ್ಲೇ ಏಯವ್ವ. ಕಾಮಿಡಿ ಕಿಲಾಡಿಗಳ ಆಡಿಷನ್ ಹೋದವ ಹೊಳ್ಳಿ ಬಂದ್ಗಳೇನು ಹಿಂಗ ಅದೇ ಏಯವ್ವ. ನಿನಗೆ ಯಾರ ಆಡಿಷನ್ದಾಗ ನಿರಂಜನ ಮಾತಾಡ್ಲಿಲ್ಲೇನೆ ಏನಮ್ಮನೆ ಹೇಳಾಕತ್ರಿ. ಹೋಗ ಇವನವನು ಬ್ಯಾಡ ಅಂತ ಹೇಳಿ ಕಿಸಿಂದ ಹೊಡೆಸ್ಕೊಂಡಿದ್ದೆ. ಬೇರೆ ಮೈಕೈ ಬ್ಯಾನ್ ಆಗಾಕತ್ತಿತ್ತು. ಕುಡಿಬೇಕಂತ ಹೇಳಿ ಸೀದಾ ಬಾರಿ ಹೊಂಟಿದ್ದೆ ರೀ. ನಮ್ಮ ಗುರುಗಳು ಭೇಟಿ ಆದ್ರಿ, ನಮ್ಮ ತಾಳಿಕೋಟೆ ಕಲಿಯುಗದ ಕುಡುಕರಿ. ಕುರುತಗಳು ಹೋಗಿ ಕುಡ್ಕೋತ ಕುಂತ ಬಿಟ್ಟಿದ್ರು. ಅಯ್ಯೋ ಗುರುಗಳೇ, ನೀವ್ ಯಾಕೆ ಇಲ್ಲದಿ ಕಾಕ ಅಂತ ಕಾಲಿಗೆ ಬಿದ್ದನೋ. ಕಾಕ ಯಾಕೆ ಕುಡಿಯಾಕತ್ತಿ ಅಂದ್ರೆ ಕುಡಿಬಾರ್ದು ಕಾಕ ಅಂತಂದೆ. ಯಾರು ಹೇಳಿದ್ರಿ ನೀನು ಕುಡಿಬಾರ್ದಂತ? ಕುಡಿಬೇಕು. ಸೇಮ್ ವಾಯ್ಸ್. ಕುಡಿದುಂಡು ಬಂಡರಂತೆ ಸಾಲ ಮಾಡಬೇಕು. ಸಾಲಗಾರರು ಬಂದು ಮನೆ ಮುಂದೆ ನಿಂತು ಶ್ವಾನನಂತೆ ಬಗಳುತ್ತಿರುವಾಗ ಸ್ವಾಮಿಯಂತೆ ಆಶೀರ್ವದಿಸಬೇಕಂತ ಹೇಳ್ಯಾರ. ರಾಮನು ನೀನೇ, ರಹಿಮನು ನೀನೇ, ಈ ಜಗದ ಒಡೆಯನು ನೀನೇ. ನಿನಗೆ ತಗೋ ಸ್ವಂತದ ಮನೆ ಎಂಬ ಮಜೀದೊಡೆದರು ನೀ ಸಾಯಲಿಲ್ಲ. ಪುನಃ ಮಂದಿರ ಕಟ್ಟಿಸಿದ್ರು ನಿನಗೆ ಮರು ಹುಟ್ಟು ಅನ್ನೋದಿಲ್ಲ. ಯಾಕಂದ್ರೆ ನೀನು ಬಂತ್ಯ ಆದಿ. ಅಲ್ಲಿ ಬಿಡ್ರಿ ಅವ್ನು ರಾಜನ ವಿಷಯ ಈ ಮಾಂತರಣಗರ ಯಾಕೆ ಬೇಕಂತೇಳಿ ಗಪ್ಪನ ಕಾಲು ಹಿಡ್ಕೊಂಡ್ಬಿಟ್ನೆ ಅಂದ. ಯಾಕಂದ್ರೆ ನಾ ಬದುಕಿದ್ದ. ಅವರು ಗಪ್ಪನ ಕಾಲು ಹಿಡ್ಕೊಂಡು ಸೀದಾ ಅಲ್ಲಿಂದ ಇಲ್ಲಿಗೆ ಬಂದೀನಿ. ದಯವಿಟ್ಟು
ಇಲ್ಲಿ ಇದರಲ್ಲಿ ಯಾವ ಕಾಮಿಡಿ ಕಿಲಾಡಿಗಳು ಗೆದ್ದರೂ ನನಗೆ ಖುಷಿ ಇದೆ. ಯಾರಾದರೂ ಗೆಲ್ಲಲಿ ನನಗೇನು ತೊಂದರೆ ಇಲ್ಲ. ಯಾಕಂದ್ರೆ ನಾವೆಲ್ಲ ಕಲಾವಿದರಂದ್ರೆ ಎಲ್ಲ ಒಂದೇ. ಕಪ್ಪು ಯಾರಿಗಾದರೂ ಸಿಗಲಿ, ಕಪ್ಪಿಗೆ ಆಶಯ ಪಡುವಂಥ ಮನುಷ್ಯ ನಾನಲ್ಲ. ಅದು ಚೆಕ್ ಒಂದು ನನಗೆ ಕೊಟ್ಟು ಬಿಡ. ನಾನೇನೋ ಸೀರಿಯಸ್ ಅನ್ಕೊಂಡು ನೋಡ್ತಾ ಇದ್ದೀನಿ. ಯಾಕೆ ಮಾಡಿದೀನಿ? ಇಲ್ಲಲ್ಲ, ಇದರಲ್ಲಿ ಒಂದು ಗ್ರೇಡ್ ಬರುತ್ತೆ, ಅದೇ. ACP DCP ಅಂತ. ಹಂಗೆ ಮಿಂಡ್ರಿ ಜಗಮಿಂಡ್ರಿ ಅಂತ ಬರ್ತಾನೆ. ಇವನು ಹಾಯ್ ಮಿಂಡ್ರಿ ಏಕ್ದಮ್ ಬಂದು ಗೋಣಿ ಚಿಲಿಕೆ ಕೈ ಹಾಕ್ತಾವ್. ನಾನು ತುಂಬಾ ನಂಬಿದ್ದು ತಾರಮ್ಮ ನಂಬ್ಕೊಂಡ್ಬಿಟ್ರು. ಅವ್ರಾಗ್ಲೇ ಕಣ್ಣಲ್ಲಿ 2 ಅಂಚು ನೀರು ಬಂದ್ಬಿಟ್ಟಿತ್ತು. ಎಂಥ ಮಾನಿ ಅವನು ಇಲ್ಲಿಗೆ ಬಂದು ನನಗೆ ಕಪ್ಪು ಬೇಡ ಬೇರೆ ಯಾರನ್ನ ಗೆಲ್ಲಿ ಅಂತ ಅಂದ ತಕ್ಷಣ ಅವ್ರು ಏನೇನು ಅಳಬೇಕು ಕರೆಕ್ಟ್ ಹೊಡೆದಿಲ್ಲ ಪಂಚು ಉತ್ತರ ಕರ್ನಾಟಕ ನೀನು. ಅದಕ್ಕೆ ಇಲ್ಲಿ ಬಂದಿನಿ. ಒಬ್ಬ ಒಳ್ಳೆ ಕಲಾವಿದನನ್ನಾಗಿ ಮಾಡಿ 4 ಜನಕ್ಕೆ ಒಬ್ಬ ಬೇಕಾದಂಥ ಮನುಷ್ಯನ ಮಾಡಿ ಇಲ್ಲಿಂದ ಕಳಿಸ್ರಿ ಅಂತ ನಿಮ್ಮೆಲ್ಲರ ಪಾದಕ್ಕೆ ನಾನು ದಯಮಾಡಿ ಕಲ್ಮಿಡ್ತೀನಿ ಸರ್. ಲವ್ಲಿ. ನಮ್ಮ ಕಾಮಿಡಿ ಕಿಲಾಡಿಗಳು ಸೀಸನ್ 5 ನ ಮೊದಲ ಕಂಟೆಸ್ಟೆಂಟ್ ಮಹಂತೇಶ್ ತಾಳಿಕೋಟೆ. ಸೊ ಮಹಂತೇಶ್ ಅವರೇ, ನಿಮ್ಮ ಪರಿಚಯನ ಇಡೀ ಕರ್ನಾಟಕಕ್ಕೆ ನಮ್ಮ 3 ಜನ ಜಡ್ಜಸ್ಗೆ ಒಂದು ಪರಿಚಯ ಮಾಡ್ಕೊಂಬಿಡಿ. ಎಲ್ರಿಗೂ ನಮಸ್ಕಾರ ರೀ. ನಾನು ಉತ್ತರ ಕರ್ನಾಟಕ ವಿಜಯಪುರ ಡಿಸ್ಟಿಕ್ ತಾಳಿಕೋಟೆ ರೀ ನಮ್ಮೂರು. ಇನ್ನು ನನ್ನ ಕೆಲಸ ವೃತ್ತಿ ರಂಗಭೂಮಿ ಕಲಾವಿದ ರೀ. ಸುಮಾರು 14-15 ವರ್ಷಗಳಿಂದ ನಾನು ರಂಗಭೂಮಿಲಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲು ಡ್ರೈವರ್ ಆಗಿ ನನ್ನ ಗುರುಗಳು ರಾಜು ತಾಳಿಕೋಟೆಯವರ ಕಾರ್ ಡ್ರೈವರ್ ಸರ್. ನಾನು ಫಸ್ಟ್ ಮನಸಾರೆ ಶೂಟಿಂಗಲ್ಲೆಲ್ಲ ನಾನು ಫಸ್ಟ್ ಕಾರ್ ಡ್ರೈವರ್ ಸರ್. ನಾನು ಅವರು ಕಾರ್ ಓಡಿಸ್ಕೊಂಡೇ ಬಂದಿದ್ದೆ. ಆಮೇಲೆ ಪಾತ್ರ ಮಾಡೋಕ್ಕೆ ನನಗೆ ಯಾರೋ ಪುಟ್ಟ ಯಾರೋ ಹೋದಾಗ ಚೆನ್ನಾಗಿ ಕಾಣಿಸ್ತೆ ಪಾತ್ರ ಮಾಡು ಅಂತೇಳಿ ಮತ್ತೆ ನನಗೆ ಬಣ್ಣ ಹಚ್ಚಿ ರಂಗಭೂಮಿ ಕಳಿಸಿದ್ರು. ಅಲ್ಲಿಂದ ನನಗೆ ಹಚ್ಕೊಂಡಿದ್ದು ಇಲ್ಲಿಗೆ ತಂದು ನಿಲ್ಸೈತಿ. ಈಗ ಜಡ್ಜಸ್ ಕೇಳ್ಬೋಣ ಹೇಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅಂತ. ಬಟ್ ನಾನು ಕೇಳೋ ಬದಲು ನೀವೇ ಕೇಳ್ಬಿಡಿ. ನೀವು ಬಸ್ಸಲ್ಲಿ ಬಂದಿದ್ರಲ್ಲ ಅವ್ರ ಥರ ಕೇಳ್ಬಿಡಿ. ಮಾಮ ಹೇಳೋ ಅಂತ ಕೇಳ್ತಾ ಇದ್ರಲ್ಲ ಆ ಥರ ಕೇಳ್ಬಿಡಿ. ಬೈದ್ರೆ ನನಗೆ ಗೊತ್ತೇ, ಬೈದ್ರೆ ಬೈಸ್ಕೊಳ್ಳಿ. ಹಂಗ ಮತ್ತು ನೀವು ಮಾಮನ್ ಥರ ಕೇಳಂದ್ರಲ್ರಿ. ನಾನು ನಿಮ್ಮ ಮಾವ ಅಂದೆ, ನೀವು ಮಾಮ ಅಂದ್ರೆ ನಾನೇನು ಮಾಡಲಿ? ಅಯ್ಯೋ ಭಾಗವಂತೆ. ಅದೇ ಸ್ಟೈಲಲ್ಲಿ ಅವನ್ನೇ ಕೇಳು. ನಾನು ಇಷ್ಟ ತನಕ ಯಾಕೆ ಮಾಡಿದ್ದು ಹೆಂಗಿತ್ತು ಗುರುಗಳೇ? ತುಂಬ ಧೈರ್ಯವಂತ, ನೀನು ಚೆನ್ನಾಗಿ ಮಾಡ್ತಿದ್ಯಾ. ಆಮೇಲೆ ನಿನಗೆ ಸ್ಟೇಜ್ ಫಿಯರ್ ಇಲ್ಲ. ಆಮೇಲೆ ಒಂದೇ ಜಾಗದಲ್ಲಿ ನಿಂತು 4-5 ವಿಭಾಗದ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ಯಾ. ತುಂಬ ಲಾಯಕ್ ಆಗಿದ್ಯಾ, ತುಂಬ ಟ್ಯಾಲೆಂಟ್ ಆಗಿದ್ಯಾ. ವೆಲ್ಕಮ್ ಟು ದಿ ಶೋ. ವೆರಿ ನೈಸ್. ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ಬಿಟ್ರು. ನೆಕ್ಸ್ಟ್ ಅಮ್ಮ ಹೇಳಿ. ಖುಷಿ ಅನಿಸ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ನಿಜವಾದ ಅರ್ಥದಲ್ಲಿ ಕಲಾವಿದರು ಯಾರು ಅಂದ್ರೆ ಅದು ರಂಗಭೂಮಿ ಕಲಾವಿದರು. ನೋಡೆ ಭಟ್ರನ್ನ ಕೇಳ ಏನ್ ಹೇಳೋದು ವೇಸ್ಟ್ ಐತ್ಲೇ ನಿನಗೆ. ಅಗದಿ ಹೈ ವೋಲ್ಟೇಜ್ ಒಂದು ಒಳಗಡೆ ಬೆಳಗ್ಬೇಕಾರೆ ನಾವು ಮತ್ತೆ ಎಕ್ಸ್ಟ್ರಾ ಟಾರ್ಚ್ ಹಾಕ್ಬೇಕಾಗಿಲ್ಲ. ನಿಂಗೆ ಎಕ್ಸ್ಟ್ರಾಡಿನರಿ ಹೆಡ್ಲೈಟ್ ನಿಂದು, ಎಕ್ಸ್ಟ್ರಾಡಿನರಿ ತಲಿ. ರಾಜು ತಾಳಿಕೋಟೆ ಜೊತೆಗೆ ನೀನು ಹೋಗಿ ಅಟೆಂಡ್ ಮಾಡಿದೀಯಲ್ಲ ನಾಟಕ, ಟಿಕೆಟ್ ಹರಿದೆಯಲ್ಲ, ಗಾಡಿ ಓಡಿಸಿದೆಯಲ್ಲ, ಅಷ್ಟು ಜನರು ಶಿಳ್ಳೆ ಚಪ್ಪಾಳೆ ನಿನಗೆ ಎಲ್ಲಿ ಹೋದ್ರೂ ಕಾಪಾಡ್ತತಲೆ ಮಗನ.